ಅಮರ ಮಧುರ ಪ್ರೇಮ. ಡೇಟ್ ಏನಾದ್ರು ಫಿಕ್ಸ್ ಆದರೆ ನಿಮ್ಮ ಶಿಷ್ಯನೇ ಯಾರನ್ನಾರು ಕಳಿಸಿ. ಹಾಂ ಅದು ಸರಿನೇ, ನೋಡೋಣ ಇರಿ. ಇವ್ರು ಬರೋ ತನಕ ಎಲ್ಲ ಕಾಯೋಕ್ಕಾಗಲ್ಲ. ಆದಷ್ಟು ಬೇಗ ಡೇಟ್ ಇಟ್ಕೊಡಿ ಅನ್ಬೇಕು. ಸ್ವಲ್ಪ ಎಕ್ಸ್ಟ್ರಾ ಕಾಸು ಕೊಟ್ಟರೆ ಗುರುಗಳು ಗ್ಯಾರಂಟಿ ಕೋಆಪ್ರೇಟ್ ಮಾಡ್ತಾರೆ. ಹಾಂ ನೋಡಿ, 6 ತಿಂಗಳಾದ್ಮೇಲೆ ಒಳ್ಳೆ ಪ್ರಶಸ್ತವಾದ ಮುಹೂರ್ತ ಇದೆ. ಹಲೋ ಗುರುಗಳೇ, ನಾನು ಅಮರು. ನೀನೇನಯ್ಯ? ಅಲ್ಲ ಕಣಯ್ಯ, ಇಲ್ಲಿ. ಅಯ್ಯೋ, ನನ್ನ ಹೆಸರು ಮಾತ್ರ ಹೇಳ್ಬಿಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ನೋಡಿ, ಈ ಥರ 6 ತಿಂಗಳು 1 ವರ್ಷ ಅಂತ ಎಳಿಬಾರ್ದು. ಮತ್ತೆ ಎಷ್ಟು ಹತ್ರದ ಮುಹೂರ್ತ ಸಿಗುತ್ತೋ ಅಷ್ಟೇ ಹತ್ರದಲ್ಲಿ ಇಟ್ಕೊಳ್ಳಿ. ಅಲ್ಲ ಕಣಯ್ಯ, 6 ತಿಂಗಳು ತನಕ ಬೇರೆ ಯಾವುದು? ನಿಮ್ಮ ನಂಬರ್ಗೆ 5,000 ಟ್ರಾನ್ಸ್ಫರ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸರಿ ಸರಿ, ಹಾಗಿದ್ರೆ ಒಂದು ಒಳ್ಳೆ ಮುಹೂರ್ತ ಸಿಗುತ್ತೆ. ಸರಿ, ನಾನು ಬೇರೆ ಒಂದು ಕ್ಲೈಂಟ್ ಜೊತೆ ವಿಡಿಯೋ ಕಾಲಲ್ಲಿ ಇದ್ದೀನಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ, ಇಡ್ಲಾ? ಸರಿ. ಸರಿ, ರಾಹು ಅಲ್ಲಿದ್ದಾನೆ, ಕೇತು ಅಲ್ಲಿದ್ದಾನೆ, ಶನಿನೂ ಏನು ತೊಂದರೆ ಇಲ್ಲ. ಅಮರ್ ಮಾಮ ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿದ್ದೀನಾ? ಅಯ್ಯೋ, ಅದು ತುಂಬ ಮುಖ್ಯನಾ? ಇಲ್ಲೇನೋ ಸೀರಿಯಸ್ ಡಿಸ್ಕಷನ್ ಮಾಡ್ತಿದ್ರಾ? ನಿನ್ನ ಡ್ರೆಸ್ ನೋಡಿ ಹೇಗಿದೆ ಅಂತ ಹೇಳ್ಬೇಕಾ? ಸ್ವಲ್ಪ ಸುಮ್ಮನೆ ಇರೋ. ಓ, ನೀವು ಅಮ್ಮ ಮಗಳು ಇಬ್ಬರು ಇದ್ದೀರಾ ವಿಡಿಯೋ ಕಾಲಲ್ಲಿ? ನನಗೆ ಗೊತ್ತೇ ಆಗಲಿಲ್ಲ. ನೀನೇ ಕಾಲ್ ಮಾಡಿ ನೀನೇ ಇವಾಗ ಹೀಗೆ ಹೇಳ್ತಾ ಇದೆಯಾ? ಅಮ್ಮ, ಹಾಗೆ ನಮ್ಮ ಕೋಳಿ ಮಂಜನ್ನು ವಿಡಿಯೋ ಕಾಲ್ಗೆ ಆ್ಯಡ್ ಮಾಡಮ್ಮ. ಅವನಿಗೆ ಯಾರು ಏನು ಮಾಡ್ತಾರೆ ಅಂತ ಗೊತ್ತಾದರೆ ನಮ್ಮ ಪ್ಲ್ಯಾನ್ಗೆ ವರ್ಕೌಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಲೈ, ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ಅವನಿಗೂ ನಮಗೂ ಕನೆಕ್ಷನ್ ಇದೆ ಅಂತ ಗೊತ್ತಾದರೆ ಕೆಲಸ ಎಲ್ಲ ಕೆಡುತ್ತೆ. ಸುಮ್ಮನೆ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೋ ಸಾಕು. ಏನು ಸಾವಿತ್ರಿ, ಮಗಳು ಕಿವಿಲಿ ಏನೋ ಗುಟ್ಟಾಗಿ ಹೇಳ್ದಾಗಿತ್ತು. ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಇಬ್ಬರು? ಅಯ್ಯೋ, ಪ್ಲ್ಯಾನಾ? ನಮ್ಮ ಪ್ಲ್ಯಾನ್ ಬಗ್ಗೆ ಏನೂ ಮಾತಾಡೇ ಇಲ್ವಲ್ಲ. ಮಧು, ನೀನು ಹಾಕ್ಕೊಂಡಿರೋ ಡ್ರೆಸ್ಸು ಸೂಪರ್ ಆಗಿದೆ. ನಿಮ್ಮ ಮನೆಗೆ ಬಂದಾಗಲೇ ಹೇಳಬೇಕು ಅಂತಿದ್ದೆ. ಯಾವುದಿದು ಹೊಸ ಡ್ರೆಸ್ ಇದ್ದಂಗಿದೆಯಲ್ಲ? ಹೋ, ಇದಾ? ಲಾಸ್ಟ್ ಬರ್ಡೇಗೆ ತಗೊಂಡಿದ್ದು. ವಾವ್, ಸೂಪರ್ ಮಧು. ಏಯ್, ನಾವೆಲ್ಲ ಲೈನಲ್ಲಿ ಇದ್ದೀವಿ. ಪುರೋಹಿತರು ನಿಮ್ಮಿಬ್ಬರ ಮದುವೆಗೆ ಮುಹೂರ್ತ ಇಡ್ತಾ ಇದ್ದಾರೆ. ಇದನ್ನೇನು ನಿಮ್ಮಿಬ್ಬರು ಪ್ರೈವೇಟ್ ಕಾಲ್ ಅಂದ್ಕೊಂಡ್ಯಾ? ಅದೆಲ್ಲ ಆಮೇಲೆ ಇಟ್ಕೋ. ಅಯ್ಯೋ ಸಾರಿ ಅಜ್ಜಿ, ಮಧುನ ನೋಡ್ತಿದ್ದ ಹಾಗೆ ನನಗೆಲ್ಲಾನು ಮರ್ತು ಹೋಗುತ್ತೆ. ಸರಿ, ಇನ್ನೊಂದು ತುಂಬ ಒಳ್ಳೆ ಮುಹೂರ್ತ ಇದೆ. 3 ತಿಂಗಳು ಕಳೆದ್ರೆ, ಅಂದರೆ ನವಂಬರ್, ಡಿಸೆಂಬರ್, ಜನವರಿ ಕಳೆದು ಓಹೋ, ಇನ್ನೂ ಹತ್ತಿರ ಬರಬೇಕಂತೆ. ಮದುಮಗನಿಗೆ ತುಂಬ ಅರ್ಜೆಂಟ್ ಇರೋ ಹಾಗಿದೆ. ಸರಿ, ಇದು ಬೇಡ, ಇನ್ನೊಂದೊಂದು ಚೆನ್ನಾಗಿರೋ ಡೇಟ್ ನೋಡ್ತೀನಿ ರೀ. ಸರಿ, ಈ ತಿಂಗಳಲ್ಲಿ 3 ಒಳ್ಳೆ ದಿನ ಇದೆ. ನಾನು ನಿಮ್ಮ ಡೇಟ್ಸ್ ಕಳಿಸ್ತೀನಿ, ನಿಮ್ಗೆ ಯಾವುದು ಅನುಕೂಲ ನೋಡ್ಕೊಳ್ಳಿ. ನನಗೇನು ಯಾವ ಡೇಟ್ ಆದರೂ ಸರಿ, ಹೆಣ್ಣನ ಕಡೆಯವ್ರು ತಾನೇ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿರೋದು. ಅವ್ರ ಸೌಕರ್ಯ ನೋಡಿ ಅವರೇ ಹೇಳಬೇಕು. ಸರಿ ಗುರುಗಳೇ, ಆ 3 ಡೇಟ್ ಹೇಳಿ ಒಂದ್ಸಲ. 12, 16, 26ನೇ ತಾರೀಕು. ಅಮ್ಮ 16, 26 ಎಲ್ಲ ಬೇಡ ಅಮ್ಮ, 12ಕ್ಕೆ ಇಟ್ಕೊಳಮ್ಮ. ಹೇಯ್, ಸ್ವಲ್ಪ ಸುಮ್ಮನಿರು, ಹೆಣ್ಣಿನ ಕಡೆಯವ್ರಿಗೂ ಒಪ್ಪಿಗೆ ಆಗಬೇಕು. ಅಯ್ಯೋ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಡಿ ಅಂತ ಹೇಳಿದಾಗೆ 12ನೇ ತಾರೀಕೆ ನಮ್ಗೆ ಓಕೆ. ಅಲ್ಲ ಗುರುಗಳೇ, 12ಕ್ಕೆ ಇನ್ನು 10 ದಿನ ಬಾಕಿ ಇರೋದಲ್ವಾ? ಹೌದಮ್ಮ, ಇನ್ನು 10 ದಿನ ಇರೋದು. ಯಾಕಜ್ಜಿ 10 ದಿನ ಇರೋದು ಅಂತ ಹೇಳ್ತಿದ್ದೀರಾ? ಇನ್ನು 10 ದಿನ ಇದೆ ಅಂತ ಅನ್ಕೊಳ್ಳಿ. 10 ದಿನದಲ್ಲಿ 10 ಮದುವೆ ಮಾಡಿ ಮುಗಿಸ್ಬಲ್ಲೆ ನಾನು. ನನ್ನ ಮದುವೆ 10 ದಿನದಲ್ಲಿ ಮಾಡದೆ ಇರ್ತೀನಾ? ಅಯ್ಯೋ, ಇವನನ್ನ ಕಾನ್ಫರೆನ್ಸ್ ಕಾಲಿಗೆ ಸೇರಿಸ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ವಿ. ಆದರೆ ಒಂದು ಸಣ್ಣ ಸಮಸ್ಯೆ ಇದೆ. ಏನಿವರು 10,000 ಕಳಿಸಿದ್ದೀನಿ,
ಆದರೂ ಏನೋ ಚಿಕ್ಕ ಪ್ರಾಬ್ಲಮ್ ಅಂತಿದಾರಲ್ಲ. 10 ದಿನದಲ್ಲೇ ಇನ್ನು ಮದುವೆ ಮಾಡಿದ್ರೆ ನಾನು ಬರೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಸಿಂಗಾಪುರಲ್ಲಿ ಇನ್ನು 1.5 ತಿಂಗಳು ಕೆಲಸ ಇದೆ ನನಗೆ. ಅಯ್ಯ, ಇದೆಲ್ಲ ಒಂದು ಸಮಸ್ಯೆನಾ? ನೀವು ಬರಲಿಲ್ಲ ಅಂದರೂ ಮದುವೆ ಏನು ನಿಲ್ಲಲ್ಲ ಬಿಡಿ. ನೀವ್ಯಾಕೆ ಬರಬೇಕು? ನಿಮ್ಮ ಶಿಷ್ಯನ ಒಬ್ಬನ ಇಟ್ಕೊಳ್ಳಿ, ಇದೇ ಥರ ವಿಡಿಯೋ ಕಾಲ್ ಮಾಡಿ ಎಲ್ಲ ಗೈಡೆನ್ಸ್ ಕೊಡಿ ಅವನಿಗೆ. ಆಹಾ ನೋಡಿ, ಇದಕ್ಕೆ ಅನುಭವ ಅನ್ನೋದು. ನಮ್ಗೆ ಯಾರು ಹೊಳಿದೇ ಇರೋದು ನಿಮಗೆ ಹೊಳಿತಲ್ಲ. ನನಗೂ ಇದು ಒಳ್ಳೆ ಅನುಕೂಲ ಆಗುತ್ತೆ ಬಿಡಿ. ವಿಡಿಯೋ ಕಾಲಲ್ಲೇ ಮದುವೆನ ಮಾಡಿ ಮುಗಿಸ್ಬಿಡ್ತೀನಿ. ಗುರುಗಳೇ, ಹಂಗೂ ಪ್ರಸ್ತಕ್ಕೆ ಒಂದು ಮುಹೂರ್ತ ನೋಡಿ ಹೇಳಿಬಿಡಿ. ಏ ಅಜ್ಜಿ, ಅದಕ್ಕೆಲ್ಲ ಯಾಕಜ್ಜಿ ಮುಹೂರ್ತ? ನಾನು ನೋಡ್ಕೋತೀನಿ ಬಿಡಿ. ಏಯ್, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋ. ದೊಡ್ಡವ್ರ ಮಧ್ಯೆ ನಿಂದೇನೋ ತಲೆ ಹರಟೆ. ಸರಿ ಸರಿ, ಎಲ್ಲ ಡೇಟು ಟೈಮು ಬರೆದು ನಿಮಗೆ ವಾಟ್ಸಪ್ ಮಾಡ್ತೀನಿ. ನೀವು ಅಲ್ಲಿಂದಾನೆ ನನ್ನ ಅಕೌಂಟ್ಗೆ ದುಡ್ಡು ಹಾಕ್ಬಿಡಿ. ಆಗ್ಬೋದೇ? ಓಹ್, ಆಗ್ಬೋದು. ಏನಮ್ಮ ಮಹೇಶ್ವರಿ, ಏನಂತ್ಯ? ನಂದೇನು ಇಲ್ಲ ಅತ್ತೆ, ನಿಮಗೆಲ್ಲ ಓಕೆ ಅಂದರೆ ನನಗೂ ಓಕೆ. ಏನಮ್ಮ ಭಾಗ್ಯ, ರಾಜಣ್ಣವ್ರೆ, ನಿಮ್ಮಿಬ್ರಿಗೂ ಓಕೆನಾ? ಅಯ್ಯೋ ನಮ್ದು ಹಲೋ ಹಲೋ ಮಂಜಣ್ಣ, ನಾನು ಪ್ರೇಮ ಮಾತಾಡ್ತಿರೋದು. ಹಲೋ ಹಲೋ, ಯಾರು ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಅಯ್ಯೋ ಅಣ್ಣ, ಜೋರಾಗಿ ಮಾತಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ, ನಾನು ಪ್ರೇಮ. ಅಯ್ಯಯ್ಯ, ನೀವು ಮಾತಾಡ್ತಾರೆ ಒಂದು ಕೇಳಿಸ್ತಾ ಇಲ್ಲ. ಯಾರು ಸ್ವಲ್ಪ ಜೋರಾಗಿ ಮಾತಾಡಿ ಹೇಳ್ತೀರಾ? ಏ ಮಂಜಣ್ಣ, ದೊಡ್ಡ ರೌಡಿ ಅಂತ ಹೇಳ್ಕೊಳ್ತೀರಾ? ಇಷ್ಟು ಗೊತ್ತಾಗಲ್ವಾ ನಿಮಗೆ? ಏನಾದರೂ ಸೀಕ್ರೆಟ್ ಮಾತಾಡುವಾಗ ಮೆಲ್ಲಗೆ ತಾನೇ ಮಾತಾಡಬೇಕು. ಈ ಲೂಸಾ? ಹಾಂ, ಚಿಕ್ಕ ಮೇಡಮ್ ನೀವಾ? ಹಾಂ, ನಾನೇ. ಈಗ ಗೊತ್ತಾಯ್ತಾ? ಗೊತ್ತಾಯ್ತು. ಆದರೆ ಯಾಕೆ ಹಿಂಗೆ ಮೆಲ್ಲಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ಅಕ್ಕಪಕ್ಕ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ನೀವೆಲ್ಲಿದ್ದೀರಾ? ಮನೇಲೇ ಇದ್ದೀನಿ. ಮತ್ತೆ ಯಾಕೆ ಹಂಗೆ ಪೀಸ್ ಕೊಡ್ತಾ ಇದ್ದೀರಾ? ಯಾರು ಬರ್ತಾರಲ್ಲ ನಿಮ್ಮ ಮಾತು ಕೇಳಿಸ್ಕೊಳ್ಳೋಕ್ಕೆ? ಸ್ವಲ್ಪ ಜೋರಾಗಿ ಮಾತಾಡಿ. ಹೇಳಿ, ಏನು ವಿಷಯ? ನಿನ್ನ ಹತ್ರ ಮಾತಾಡೋಕೆ ಇನ್ನೇನಿರುತ್ತೆ, ನನಗೆ ಇರೋದು ಒಂದೇ ವಿಷಯ. ಹೇ ಪ್ರೇಮ, ಯಾರ ಹತ್ರ ಮಾತಾಡ್ತಾ ಇದೆಯಾ ಫೋನಲ್ಲಿ? ಮಂಜಣ್ಣನ ಜೊತೆ. ಅವನ ಹತ್ರ ನಿಂಗೇನೆ ಮಾತು? ಕೊಡಿ ಇಲ್ಲಿ. ಮದುವೆ ದಿನ ಹತ್ರ ಬರ್ತಾ ಇದೆ, ನೀನೇನು ಮಾಡ್ತಾನೆ ಇಲ್ಲ. ಅದಕ್ಕೆ ಮಂಜಣ್ಣನ ಹತ್ರ ಮಾತಾಡಿ ನಾನೇ ಏನಾದರೂ ಮಾಡೋಣ ಅಂತ. ಅಯ್ಯೋ, ನಿನ್ನ ಮದುವೆ ಮಾಡಬೇಕು ಅಂತ ಇರೋರೆ ಇನ್ನು 10 ದಿನ ಇದೆ ಅಂತ ಆರಾಮಾಗಿದ್ದಾರೆ. ಮದುವೆ ನಿಲ್ಸಕ್ಕೆ ಹೊರಟಿರೋ ನಮ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ನು? ಇನ್ನೂ 10 ದಿನ ಅಲ್ಲಮ್ಮ, 10 ದಿನ ಇರೋದು. ನೀನು ಈ ಥರ ತಲೆ ಕೆಡಿಸ್ಕೊಳ್ದೆ ಇದ್ರೆ ಆಮೇಲೆ ಅಷ್ಟೇ. ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಇರೋ. ಏ ಮಂಜ, ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಇದ್ದೆ. ಹಾಂ ಹೇಳಿ ಬಾಸ್. ಇನ್ನೊಂದ್ಸಲ ಬಾಸ್ ಅಂದರೆ ಹಲ್ಲು ಉದ್ರೋಗುತ್ತೆ. ಸಾರಿ ಮೇಡಮ್. ಹಾಂ ಹೇಳಿ ಮೇಡಮ್. ಟೈಮ್ ಬಂದ್ಬಿಡ್ತು. ಹೌದು ಮೇಡಮ್, ಇನ್ನೊಂದು ಅರ್ಧ ಗಂಟೆಲಿ ಊಟ ಟೈಮ್ ಬಂದ್ಬಿಡುತ್ತೆ. ಹೇಯ್, ನಾನು ಹೇಳಿದ್ದು ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂದಿದೆ ಅಂತ. ಓ ಅದಾ? 12ನೇ ತಾರೀಕೆ ಮದುವೆ. ಹೌದಾ? 12ನೇ ತಾರೀಕಾ? ಅಂದ್ರೆ ಇವತ್ತು 2ನೇ ತಾರೀಕು. ಇನ್ನು 10 ದಿವಸದಲ್ಲೇ ಮದುವೆ? ಹೌದು. ಈಗಿಂದನೇ ಆ ಕುಡುಕನ್ನ ಹೇಗೆ ಕಿಡ್ನಾಪ್ ಮಾಡಬೇಕು, ಎಲ್ಲಿ ಕಿಡ್ನಾಪ್ ಮಾಡಬೇಕು ಅನ್ನೋ ಪ್ಲಾನ್ ರೆಡಿ ಮಾಡಬೇಕು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, 10ನೇ ದಿನ ಸರಿಯಾಗಿ ಅವನ್ನ ಎತ್ತಾಕೊಂಡು ಬಂದ್ಬಿಡೋಣ. ಲೇ ಮಂಜ, ಅಷ್ಟು ಲೇಟ್ ಮಾಡೋದು ಬೇಡ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮದುವೆ ನಡೆದೋಗತ್ತೆ. ಅದಕ್ಕೆ ಮದುವೆಗಿನ್ನು 5 ದಿನ ಇದೆ ಅನ್ನೋವಾಗ ಕಿಡ್ನಾಪ್ ಮಾಡಿದ್ರೆ ಅವರೆಲ್ಲ ಹುಡುಕಿ ಕೊನೆಗೆ ಅಪ್ಪ ಬರೋವರೆಗೂ ಕಾಯೋಣ ಅಂತ ಮದುವೆನ ಮುಂದಕ್ಕೆ ಹಾಕ್ತಾರೆ. ಗೊತ್ತಾಯ್ತಾ? ಹೌದು, ನೀವು ಹೇಳೋದು ಸರಿನೇ ಮೇಡಮ್, ಹಾಗೆ ಮಾಡೋಣ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲ ಹೇಳ್ಬಿಡಿ, ನಾನು ಹಾಗೆ ಮಾಡಿಬಿಡ್ತೀನಿ. ಅಯ್ಯೋ ಕರ್ಮ, ರೌಡಿ ಅಂತ ನಿನಗೆ ಪೇಮೆಂಟ್ ಕೊಟ್ಟ ಮೇಲೂ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿದೆ. ಸರಿ ಆಯಿತು, ನೀನು ಬೇರೆ ಯಾವುದು ಕೆಲಸ ಒಪ್ಕೊಳ್ಳೋಕೆ ಹೋಗ್ಬೇಡ. ನನ್ನ ಆರ್ಡ್ರಿಗೆ ಕಾಯ್ತಾ ಇರು. ಅಯ್ಯೋ ಮೇಡಮ್, ಕೋವಿಡ್ ಬಂದು ಮಾರ್ಕೆಟ್ ಎಲ್ಲ ಡೌನ್ ಆಗೋಗಿದೆ. ಇದೊಂದೇ ಕೆಲಸ ಮಾಡ್ತಾ ಇದ್ದೀನಿ, ನೀವೇನು ತಲೆ ಕೆಡಿಸ್ಕೊಬಿಡಿ. ಲೇ, ಏನೋ ಹೇಳ್ತಾ ಇದೆಯಾ? ಅಂದರೆ ನಿಮ್ದು ಒಂದೇ ಕೆಲಸ ಮಾಡ್ತೀನಿ, ಬೇರೆ ಯಾವ ಕೆಲಸನೂ ಒಪ್ಕೊಳ್ಳಲ್ಲ ಅಂತ ಅಂದೆ. ಹಾಂ ಸರಿ. ನೀನಾದಷ್ಟು ಇನ್ಮೇಲೆ ಫೋನ್ ಕಾಲ್ಸ್ನ ಕಮ್ಮಿ ಮಾಡೋ. ಯಾರ ಹತ್ರನೂ ಜಾಸ್ತಿ ಮಾತಾಡಬೇಡ. ಹುಚ್ಚುಚ್ಚಾಗಿ ಮಾತಾಡಿ ನನ್ನ ಪ್ಲ್ಯಾನ್ನೆಲ್ಲ ಬಿಟ್ಕೊಟ್ಬಿಡ್ತೀಯ. ನನಗೇನು ಅಷ್ಟು ಗೊತ್ತಾಗಲ್ವಮ್ಮ. ಆಗಲೇ ವಿಡಿಯೋ ಕಾಲಲ್ಲಿ ನೋಡಿದ್ಯಲ್ಲ, ನಾವೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತ ಹೆಂಗೆ ಮ್ಯಾನೇಜ್ ಮಾಡಿದೆ ಅಂತ. ಕರ್ಮ, ನೀನು ಹಾಗೆ ಹೇಳಿದ್ರೇ ಕಣೆ ಜನರಿಗೆ ಅನುಮಾನ ಬರೋದು. ಅದಕ್ಕೆ ಹೇಳ್ತಾ ಇರೋದು, ಏನು ಮಾತಾಡದೆ ಸುಮ್ಮನೆ ಇದ್ಬಿಡು. ಸರಿ ಆಯ್ತಮ್ಮ, ನಾನು ಏನೂ ಮಾತಾಡಲ್ಲ, ಬಾಯಿ ಮುಚ್ಕೊಂಡು ಇದ್ಬಿಡ್ತೀನಿ. ಆದರೆ 5 ದಿನ ಎಲ್ಲ ಕಾಯಬೇಡ, ನಾಳೆ ನಾಳಿದ್ರಲ್ಲೂ ಅವ್ರನ್ನ ಕಿಡ್ನಾಪ್ ಮಾಡಿಸ್ಬಿಡು. ಹಾಗೆಲ್ಲ ಆತರ ಪಟ್ಟರೆ ಕೆಲಸ ಕೆಡುತ್ತೆ ಕಣೆ.
ಆ ಕುಡ್ಕನ್ನ 5 ದಿನ ಇಟ್ಕೊಳ್ಳೋದೇ ದೊಡ್ಡದು. ಅದನ್ನು ಹೇಗೆ ಮ್ಯಾನೇಜ್ ಮಾಡಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ನಾಳೆನೇ ಕರ್ಕೊಂಬಂದ್ಬಿಟ್ರೆ ಅಷ್ಟೇ ನಮ್ಮ ಕತೆ. ಸರಿ ಸರಿ, ನೀನೆಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿರ್ತೀಯ ಬಿಡು. ಆಮೇಲೆ ನಾನು ಅತ್ತೆ ಹತ್ರ ಭಾಷೆ ತಗೊಂಡಿದ್ದೀನಿ. ಏನು ಭಾಷೆ ತಗೊಂಡಿದ್ಯಾ? ಒಂದು ವೇಳೆ ಅಮರ್ ಮಾಮನ ಮದುವೆ ಏನಾದ್ರು ನಿಂತೋದ್ರೆ ನನ್ನ ಜೊತೆನೇ ಮದುವೆ ಮಾಡಿಸ್ಬೇಕು, ಬೇರೆ ಹುಡುಗಿ ಜೊತೆ ಮಾಡಿಸ್ಬಾರ್ದು ಅಂತ ಮಾತು ತಗೊಂಡಿದ್ದೀನಿ. ಲೇ, ಹೀಗೆಲ್ಲ ಮಾತಾಡಿದ್ರೆ ನಾವೇ ಏನೋ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅವಳಿಗೆ ಅನುಮಾನ ಬರಲ್ವೇನೆ? ನೀನೇ ಎಲ್ಲ ಕ್ಲೂ ಅವಳಿಗೆ ಕೊಡ್ತೀಯ ಅನ್ಸತ್ತೆ. ಅಯ್ಯೋ, ಮದುವೆ ನಿಂತೋದ್ರೆ ಅಂತ ಹೇಳ್ದೆ ಅಷ್ಟೇ. ಹೇಗೆ ನಿಂತೋಗುತ್ತೆ, ಯಾರು ನಿಲ್ಲಿಸ್ತಾರೆ ಅಂತ ಹೇಳಿದ್ನಾ? ನನಗೂ ಬುದ್ಧಿ ಇದೆ ಅಮ್ಮ. ಅಮ್ಮ ತಾಯಿ, ನೀನು ಇನ್ಮೇಲೆ ಮದುವೆ ನಿಲ್ಲೋದ್ರ ಬಗ್ಗೆ ಏನೂ ಮಾತಾಡಬೇಡ. ಅಷ್ಟೇ ಅಲ್ಲ, ಮದುವೆ ಬಗ್ಗೆನೇ ಮಾತಾಡ್ತಾ ಇಲ್ಲ, ಮದುವೆನೇ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ದಯವಿಟ್ಟು ಸುಮ್ಮನೆ ಇದ್ಬಿಡು. ನಿನಗೆ ನೀನೇ ದೊಡ್ಡ ಉಪಕಾರ ಮಾಡ್ಕೊಂಡಂಗೆ ಆಗತ್ತೆ ಕಣೆ. ಸರಿ ಅಮ್ಮ, ಇದೆಲ್ಲ ಮಾತಾಡಬಾರ್ದು ಅಂತ ನೀನು ಮೊದಲೇ ಹೇಳ್ಬಿಟ್ಟಿದ್ದಿದ್ರೆ ನಾನು ಇದೆಲ್ಲ ಯಾಕೆ ಮಾತಾಡ್ತಿದ್ದೆ? ನನ್ನನ್ನು ದಡ್ಡಿ ದಡ್ಡಿ ಅಂತಿರ್ತೀಯ, ನೀನೇ ದಡ್ಡಿ. ಹೋಗಮ್ಮ, ಕೊಡು. ಇವಳು ಮಾತು ಕೇಳ್ಕೊಂಡು ಮಹೇಶ್ವರಿಗೇನಾದರೂ ಅನುಮಾನ ಬಂದಿರುತ್ತಾ? ಯಾವುದಕ್ಕೂ ಹುಷಾರಾಗಿ ಕೆಲಸ ಮುಗಿಸ್ಬೇಕು. ಏಯ್, ಬೆಳಗ್ಗೆ ಬೆಳಗ್ಗೆ ಎಲ್ಗೋ ಸವಾರಿ? ಥಂಡರ್ಬರ್ಡ್, ಇಷ್ಟು ವಯಸ್ಸಾಗಿದೆ ನಿನಗೆ, ಹೊರಗಡೆಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತ ಕೇಳಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಆ ರೂಲ್ಸ್ ಮಾಡಿರೋದು ಯಾರು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರನ್ನ ಕೇಳಬಾರ್ದು ಅಂತ. ಆದ್ರೆ ಈ ಗುಂಡ್ರ ಗೋವಿಗಳ ತರ ಬೀದಿ ಬೀದಿ ಒಲಿದ್ದು ಟೈಮ್ ಪಾಸ್ ಮಾಡ್ತಾರಲ್ಲ ಅವ್ರಿಗಲ್ಲ. ಗೊತ್ತು ತಾನೇ, ನಾವು ಗುಂಡ್ರ ಗೋಬಿ ಬೀದಿ ಬೀದಿಯಲ್ಲಿದ್ದು ಟೈಮ್ ಪಾಸ್ ಮಾಡ್ತೀವಿ ಅಂತ. ಮತ್ತೆ ಯಾಕೆ, ಎಲ್ಲಿಗೆ, ಯಾಕೆ ಅಂತ ಕೇಳೋದು? ಯಾಕಂದ್ರೆ ಮನೆಯಲ್ಲಿ ದಂಡಿಯಾಗಿ ಕೆಲಸಗಳು ಬಿದ್ದಿದ್ದಾವೆ, ಅದ್ರ ಕಡೆ ಗಮನ ಹರಿಸ್ಬೋದಲ್ಲ. ಈಗ ಪೋಲಿಯಾಗ ಅಲಿಯೋದ್ ಬಿಟ್ಟು. ಹಲೋ ಥಂಡರ್ಬರ್ಡ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನಿವತ್ತು ಪೋಲಿ ಅಲಿಯಕ್ಕೆ ಹೋಗ್ತಾ ಇಲ್ಲ. ರಚಿತಾರಾಮ್ ಅವ್ರ ಮ್ಯಾನೇಜರ್ ಬರೋಕೆ ಹೇಳಿದ್ದಾರೆ. ರಚಿತಾರಾಮ್ ಮ್ಯಾನೇಜರ್ ಬರೋಕ್ ಹೇಳಿತ್ತಾನೆ, ರಚಿತಾರಾಮ್ ಏನ್ ಬರೋಕ್ ಹೇಳಿಲ್ವಲ್ಲ. ಅಷ್ಟಕ್ಕೆ ಇಷ್ಟೊಂದು ಸಂಭ್ರಮನ? ಓಹೋ, ಕಿಂಡಲ್ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ. ಇನ್ನೂ ಎಷ್ಟು ದಿನ? ಇವತ್ತು ಮ್ಯಾನೇಜರ್ ಸಿಗಲಿ, ಅವ್ರನ್ನ ಕನ್ವಿನ್ಸ್ ಮಾಡಿ ರಚಿತಾರಾಮ್ ಅವ್ರ ಅಪಾಯಿಂಟ್ಮೆಂಟ್ ಇಸ್ಕೊಂಡು ಅವ್ರ ಮನಸ್ಸು ಕದ್ದು ಅವ್ರ ಹೃದಯನ ಗೆದ್ದು ಅವ್ರನ್ನ ಮದುವೆ ಆಗ್ತೇನಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆಲ್ಲ. ನನಗೆ ಗೊತ್ತಿರೋ ಪ್ರಕಾರ ರಚಿತಾರಾಮಿಗೆ ತಲೆ ಸರಿಯಾಗಿದೆ ಅಂತ ಕೇಳಿದೀನಪ್ಪ. ಅಂದ್ರೆ ಇಷ್ಟು ವಯಸ್ಸಾಗಿರೋ ಪೋಲಿನ ಮದುವೆ ಮಾಡ್ಕೊಳ್ಳೋಕೆ ಆ ರಚಿತಾರಾಮ್ಗೇನು ತಲೆಗಿಲೆ ಕೆಟ್ಟಿಲ್ಲ. ಮದುವೆ ಅಂತೆ ಮದುವೆ. ಥಂಡರ್ಬರ್ಡ್, ಎಷ್ಟು ಸರಿ ಹೇಳಿದೆ ನಾನು ನನ್ನ ವಯಸ್ಸಿನ ಬಗ್ಗೆ ಮಾತಾಡಿ ನನ್ನ ಮೂಡೆಲ್ಲ ಆಫ್ ಮಾಡಬೇಡಿ ಅಂತ. ವಯಸ್ಸಾಗೋದು ದೇಹಕ್ಕೆ, ಮನಸ್ಸಿಗೆ ಹೃದಯಕ್ಕಲ್ಲ. ಮನಸ್ಸನ್ನ ಯಾವಾಗಲೂ ಚಿಕ್ಕ ಮಗು ಮನಸ್ಸನ್ನಾಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ನಿಮ್ ತರ ಆಗ್ಬಿಡ್ತೀವಿ, ಕೃಷ್ಣ ದೇವರಾಯನ ಪಳವಳಿಕೆ ತರ. ಅಯ್ಯಯ್ಯೋ, ನಾನು ಬೀಗೀತಿ ಕಾಲ್ ಮಾಡ್ತಾ ಇದ್ದಾಳಲ್ಲ, ಯಾಕಿರ್ಬೋದು? ಏನೇನು ತಲೆ ತಿಂತಾಳೋ ಏನೋ. ಈಗಲೇ ಅಜ್ಜಿ ಕಾಲ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಕೇಳ್ತೀನಿ. ಅಯ್ಯೋ, ಬಿಡ್ತಾನೆ ಇಲ್ವಲ್ಲ, ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾಳಲ್ಲಪ್ಪ. ಈಗೇನಾದರೂ ಫೋನ್ ರಿಸೀವ್ ಮಾಡಿ ಮಾತಾಡಿಲ್ಲ ಅಂದರೆ ಇವಳಿಗೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ, ಪ್ರಶ್ನೆಗಳು ಇನ್ನೂ ಜಾಸ್ತಿ ಕೇಳ್ತಾಳೆ. ಅದೇನು ಕೇಳ್ತಾಳೋ ನೋಡೋಣ. ಹಲೋ, ಹೇಳಿ ಬೀಗ್ತಿಯವ್ರೆ. ಏನು ಹಲೋ? ಯಾಕಿಷ್ಟೊತ್ತು ಕಾಲ್ ರಿಸೀವ್ ಮಾಡೋಕ್ಕೆ? ಎಲ್ಲಿ ಹೋಗಿದ್ರಿ? ಏನು ಮಾಡ್ತಾ ಇದ್ರಿ? ಅದು ಏನಿಲ್ಲ, ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದೆ, ಕೈಗೆಲ್ಲ ಹಿಟ್ಟು ಮೆತ್ಕೊಂಡಿತ್ತು, ತೊಳ್ಕೊಂಡು ರಿಸೀವ್ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಮದುವೆ ಡೇಟೆಲ್ಲ ಫಿಕ್ಸ್ ಆಯ್ತಲ್ಲ, ಇನ್ನು ಮುಂದಿನ ಕೆಲಸ? ಮುಂದಿನ ಕೆಲಸ ಮದುವೆಗೆಲ್ಲ ಅರೇಂಜ್ ಮಾಡೋದು, ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ನೀವು ಮಾಡಲೇಬೇಕು, ಮಾಡೇ ಮಾಡ್ತೀರಾ, ಅದು ನನಗೆ ಗೊತ್ತು. ನನ್ನ ದುಡ್ಡಿನ ವಿಷಯ ಏನಾಯಿತು? ಇದುವರೆಗೂ ಒಂದೇ ₹1 ನನ್ನ ಕೈ ಸೇರಿಲ್ಲ. ಓ ಹೌದಲ್ವಾ, ₹1 ಇನ್ನೂ ಸೇರಿಲ್ಲ ಅಲ್ವಾ ನಿಮ್ಮ ಕೈಗೆ?
ಏನು ನಾನು ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ? ಅಲ್ಲ, ಅದು ದೊಡ್ಡ ಅಮೌಂಟ್ ಅಲ್ವಾ, ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಅಡ್ಜಸ್ಟ್ ಆಗ್ತಾ ಇದ್ದಂಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಏನು ಮದುವೆ ಫಿಕ್ಸ್ ಆದ ತಕ್ಷಣ ತುಂಬ ತಾತ್ಸಾರ ಮಾಡ್ತೀರಾ? ಕೊಡ್ತೀನಿ ಮಾಡ್ತೀನಿ ಅಂತ ಹಿಂಗೆ ಯಾಮಾರಿಸಿ ದುಡ್ಡು ಕೊಡದೆ ಮದುವೆ ಮಾಡೋ ಯೋಚನೆ ಏನಾದ್ರು ಇದೆಯಾ? ಅಯ್ಯಯ್ಯೋ, ಅದೇಗೆ ಸಾಧ್ಯ ಬೀಗ್ತಿಯವ್ರೆ? ಮದುವೆಗೆ ಮುಂಚೆ ನಿಮ್ಮ ಕೈಗೆ ದುಡ್ಡು ಸೇರಿಲ್ಲ ಅಂದರೆ ನೀವು ಮದುವೆನೇ ನಿಲ್ಲಿಸ್ಬಿಡ್ತೀರಲ್ಲ. ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ಬೀಗ್ತಿಯವ್ರೆ. ಸರಿ ಸರಿ, ದುಡ್ಡು ಯಾವಾಗ ಕೊಟ್ಟು ಕಳಿಸ್ತೀರಾ? ಅಜ್ಜಿ ಹತ್ರ ಕೇಳ್ತೀನಿ. ಏನು ಅಜ್ಜಿನ? ಯಾವ ಅಜ್ಜಿ? ಅದು ಅಜ್ಜಿ ಅಂದರೆ ನಮ್ಮ ಕಡೆ ಅಜ್ಜಮ್ಮ ಅಂತ. ಅವರು ಕವಡೆ ಹಾಕಿ ಮುಹೂರ್ತ ಇಟ್ಕೊಡ್ತಾರೆ. ಅವ್ರನ್ನ ಕೇಳದೆ ನಾವು ಯಾವುದೇ ಪೂಜೆ ಆಗಲಿ ಹೊಸ ವ್ಯವಹಾರ ಆಗಲಿ ಮಾಡಲ್ಲ. ಅವ್ರ ಹತ್ರ ನಮ್ಮ ಮಗಳ ಮದುವೆ ಸೆಟ್ ಆಗಿರೋ ಬಗ್ಗೆ ಹೇಳಿಬಿಟ್ಟು ದುಡ್ಡು ಕೊಡೋಕ್ಕೆ ಒಳ್ಳೆ ಮುಹೂರ್ತ ನೋಡಿಕೊಂಡು ಕರೆಕ್ಟಾಗಿ ಆ ಟೈಮ್ಗೆ ನಿಮಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಏನಿದು ದಿನ ದಿನ ಹೊಸದಾಗಿ ಏನೇನೋ ಹೇಳ್ತಿರ್ತೀರಲ್ಲ? ಹಾಂ, ಅದು ಹಂಗಲ್ಲ ಬೀಗುತ್ತೀವ್ರೆ. ಮೊದಲಿಂದ ಕೆಲವೊಂದು ಪದ್ಧತಿಗಳನ್ನ ನಂಬ್ಕೊಂಡು ಬಂದಿರ್ತೀವಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾನು ದುಡ್ಡು ತಲುಪಿಸ್ತೀನಿ. ಸರಿ ಸರಿ, ನಿಮ್ಮ ಅಜ್ಜಿ ಗಿಜ್ಜಿನ ಕೇಳಿಕೊಂಡು ಫುಲ್ ಅಮೌಂಟ್ ಕೊಡೋರಂತೆ. ಅಟ್ಲೀಸ್ಟ್ ಸ್ವಲ್ಪ ಅಡ್ವಾನ್ಸ್ ಆದರೂ ಕೊಟ್ಟು ಕಳಿಸಿ. ಸರಿ, ಕೊಡೋಣ. ಅದಕ್ಕೇನಂತೆ? ಅದೇ ಯಾವತ್ತು? ನಾಳೆ. ಓ ಹೌದಾ, ನಾಳೆನೇ ಕೊಡ್ತೀರಾ? ಸರಿ ಸರಿ, ಕೊಟ್ಟು ಕಳಿಸಿ. ಅಯ್ಯಯ್ಯೋ, ನಾಳೆ ಅಂದ್ಬಿಟ್ನಲ್ಲಪ್ಪ, ಎಲ್ಲಿಂದ ದುಡ್ಡು ತರಲಿ? ಏನು ಮಾಡೋದು, ಹೆಂಗೆ ಕೊಡೋದು? ಸರಿ ಸರಿ, ನಾಳೆ ಮರೀದೆ ಕೊಟ್ಟು ಕಳಿಸಿ. ಇಡ್ತೀನಿ, ಬಾಯ್. ಸರಿ ಸರಿ, ಬಾಯ್. ಹಬ್ಬ ಈ ಥರ ಜೋರಾಗಿದ್ರೇ ಹೆಣ್ಣಿನ ಕಡೆಯವರು ಭಯ ಭಕ್ತಿಯಿಂದ ನಡ್ಕೊಳ್ಳೋದು. ಇಲ್ಲ ಅಂದರೆ ನಮಗಿಂತ ಶ್ರೀಮಂತರು ಅಂತ ನಮ್ಮ ಮೇಲೇ ಸವಾರಿ ಮಾಡಕ್ಕೆ ಬರ್ತಾರೆ. ನೋಡೋಣ ನಾಳೆ ಅದೆಷ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ ಅಂತ. ಅಮ್ಮ ಅಮ್ಮ, ಯಾಕೋ ಏನಾಯ್ತು? ಯಾರ ಜೊತೆ ಮಾತಾಡ್ತಿದ್ಯಾ ಅವಾಗಿಂದ? ಆಫೀಸಲ್ಲಿ ಅಷ್ಟೊಂದು ಸರಿ ಕಾಲ್ ಮಾಡ್ತಾ ಇದ್ದೀನಿ, ಬ್ಯುಸಿ ಬರ್ತಾ ಇದೆ, ಲ್ಯಾಂಡ್ಲೈನು ರಿಸೀವ್ ಮಾಡ್ತಿಲ್ಲ. ಮದುವೆ ಅಂದರೆ ಸುಮ್ಮನೆ ಆಗುತ್ತೇನೋ? ಎಷ್ಟೊಂದು ಜನ ಜೊತೆ ಮಾತಾಡಬೇಕು, ಏನೇನೋ ವ್ಯವಸ್ಥೆ ಮಾಡಬೇಕು, ಎಷ್ಟೊಂದು ಕೊಡೋದು ತಗೊಳ್ಳೋದು ಎಲ್ಲ ಇರುತ್ತೆ. ಆ ವಿಷಯದಲ್ಲಿ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಏನು ಮದುವೆ ಸಿಂಪಲ್ ಆಗಲಿ, ಜಾಸ್ತಿ ಗ್ರ್ಯಾಂಡಾಗಿ ಏನು ಬೇಡ ಅಂತ ಹೇಳಿದಂತೆ? ಹೌದು ಕಣೋ, ಹೇಳಿದೆ. ಕೊರೋನಾ 3ನೇ ಅಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ, ಇನ್ನೂ ಬಂದಿಲ್ಲ. ಸುಮ್ಮನೆ ಗುಂಪು ಸೇರಿಸಿ ಏನೋ ಮಾಡೋಕೆ ಹೋಗ್ಬಿಟ್ಟು ಆ 3ನೇ ಅಲೆ ನಮ್ಮಿಂದನೇ ಬಂದ್ಬಿಟ್ರೆ? ಅದಕ್ಕೆ ಗುಂಪು ಸೇರಿಸೋದೇ ಬೇಡ, ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡಿಬಿಡೋಣ. ನಮ್ಮ ಸಂಬಂಧಿಕರಲ್ಲ ಎಲ್ಲಿದ್ದಾರೆ ಅಲ್ಲಿಂದನೇ ನೋಡ್ಕೊಳ್ಳಿ, ಒಳ್ಳೇದಲ್ವಾ? ಏನಂತೀಯ? ಅಯ್ಯೋ, ನನಗೆ ಎಲ್ರನ್ನೂ ಕರೆದು ಗ್ರ್ಯಾಂಡಾಗಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತಲ್ಲಮ್ಮ. ನಮಗೇನು ಆಸೆ ಇಲ್ವೇನೋ? ನಮಗೂ ಆಸೆ ಇದೆ, ಆದರೆ ಪರಿಸ್ಥಿತಿ ಈ ರೀತಿ ಇದೆಯಲ್ಲ, ಏನು ಮಾಡೋದು? ನೀನು ಬೇರೆ 10 ದಿನದಲ್ಲೇ ಮದುವೆ ಮುಗಿಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ಯಾ. ಅದಕ್ಕೆ ಸಿಂಪಲ್ ಮದುವೆನೇ ಸರಿ. ಸರಿ, ಆಮೇಲೆ ಇನ್ನೊಂದು ವಿಷಯ, ನಾವು ಗಂಡಿನ ಮನೆ ಕಡೆಯವರು ಅಂತ ಹೆಣ್ಣಿನ ಮನೆ ಕಡೆಯವ್ರ ಮೇಲೆ ದರ್ಪ ದೌರ್ಜನ್ಯ ತೋರಿಸ್ಬಾರ್ದು, ವರದಕ್ಷಿಣೆ ವರೋಪಚಾರ ಅಂತ ಪೀಡಿಸ್ಬಾರ್ದು, ಹಾಗೆ 1 ಪೈಸಾ ಕೂಡ ಇಸ್ಕೋಬಾರ್ದು. ಖಂಡಿತ ಅವ್ರಾಗೆ ಕೊಟ್ಟರು 1 ಪೈಸನೂ ತಗೊಳ್ಳಲ್ಲ ಕಣೋ. ಯಾಕಂದ್ರೆ 1 ಪೈಸೆ ಈಗ ಚಲಾವಣೆಲೇ ಇಲ್ಲ. ಅಮ್ಮ, ನಾನು ಹಂಗಲ್ಲ ಹೇಳಿದ್ದು, ಏನು ಈಸ್ಕೋಬಾರ್ದು ಅಂತ. ಅಯ್ಯೋ, ನಾನ್ಯಾಕೆ ಅವ್ರ ಹತ್ರ ಕೈ ಚಾಚ್ಲಿ? ಅವ್ರಿಗೆ ಇರೋಳು ಒಬ್ಳೆ ಮಗಳು, ಅವ್ರ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ. ಮತ್ತೆ ಅವ್ರ ಮಗಳು ನಮ್ಮನೆಗೆ ಸೊಸೆ ಆದ್ರೆ ಆ ಆಸ್ತಿ ಎಲ್ಲ ನಿನಗೆ ಸೇರುತ್ತೆ. ಕೋಟಿಗಟ್ಟಲೆ ಆಸ್ತಿ ಬರುವಾಗ ಅದು ಕೊಡಿ ಇದು ಕೊಡಿ ಅಂತ ನಾನು ಹೋಗಿ ಅವ್ರ ಹತ್ರ ಕೈ ಚಾಚ್ತೀನಾ? ಏನು ಕೇಳಲ್ಲ, ನೀನೇನು ಹೆದರಬೇಡ. ಇದೆ, ನಾನು ನಿನ್ನಿಂದ ಎದುರು ನೋಡ್ತಾ ಇದ್ದಿದ್ದು ನನ್ನ ಮುದ್ದು ಅಮ್ಮ. ಯಾಕಂದ್ರೆ ವರದಕ್ಷಿಣೆ ಕೇಳೋದು ತಪ್ಪು, ಕೊಡೋದು ತಪ್ಪು. ಅದೆಲ್ಲ ನನಗೂ ಗೊತ್ತು, ನೀನು ಹೋಗಿ ಕೆಲಸ ನೋಡ್ಕೋಗು. ಸರಿ, ನಾನು ಆಫೀಸ್ಗೆ ಹೋಗ್ತೀನಿ, ಮಾವನ ಕೈಲಿ ಊಟ ಕೊಟ್ಟು ಕಳಿಸು. ಅಯ್ಯೋ, ಬೇಸ್ಮೆಂಟ್ಗೆ ಹೋಗೋಕ್ಕೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಊಟ ತಾನೇ ಕೊಟ್ಟು ಕಳಿಸ್ತೀನಿ, ಹೋಗು. ಹಾ 1 ಪೈಸನೂ ತಗೋಬಾರ್ದಂತೆ. ಇವನನ್ನ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಬೆಳೆಸಿ ಓದಿಸಿ ಇವನು ಕೇಳಿದ್ದೆಲ್ಲ ತಗೊಟ್ಟಿದ್ದಕ್ಕೆ 1 ಪೈಸನೂ ತಗೋಬಾರ್ದಂತೆ. ಏನೋ ಕಷ್ಟಪಟ್ಟು ಸಾಕಿ ಬೆಳೆಸಿ ಅಂತೆಲ್ಲ ಹೇಳ್ದಾಗಿತ್ತು. ಅಯ್ಯೋ ಇಲ್ಲಪ್ಪ, ನಾನೆಲ್ಲ ಹಾಗೆ ಹೇಳ್ದೆ? ನಿನ್ನನ್ನು ಸಾಕಿ ಬೆಳೆಸಿದ್ದೆಲ್ಲ ನಿಮ್ಮ ಅತ್ತೆ ಅಲ್ವಾ? ನಾನು ಹಾಗೆ ಹೇಳೋಕ್ಕಾಗತ್ತಾ?
ಸರಿ ಸರಿ ನೀನು ಹೋಗಿ ಆಫೀಸ್ಗೆ ಹೋಗು. ಹಬ್ಬ, ಇವನ್ ಕಿವಿ ಎಷ್ಟು ಚುರುಕಾಗಿದೆ. ಇವನ ಹತ್ರ ಸ್ವಲ್ಪ ಹುಷಾರಾಗಿರಬೇಕು. ನಾನು ಮಾಡ್ತಿರೋ ವ್ಯವಹಾರ ಯಾವುದು ಇವನಿಗೆ ಗೊತ್ತಾಗ್ದಿದ್ದಂಗೆ ನೋಡ್ಕೋಬೇಕು. ಗೊತ್ತಾದರೆ ಅಮ್ಮ ಅಂತಲೂ ನೋಡಲ್ಲ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ.